ಮೈಸೂರಿಗೆ ಕೊಟ್ಟಿರುವಂತ ಕೊಡುಗೆ ಅದಕ್ಕೆ ಇದೇ ನಿಮ್ಮ ಕನಸಿನ ಮೈಸೂರಿನ ವಿಚಾರದಲ್ಲಿ ಏನನ್ನ ಇಟ್ಕೊಂಡಿದ್ದಾರೆ ಅದೇ ನಮ್ಮ ನಿನ್ನೆ ನೀಡಿದ ಸಂದೇಶದಲ್ಲಿ ಅದೇ ಹೇಳಿದೆ. ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೊಡುಗೆಯಿಂದಾನೇ ನಮ್ಗೆ ಇಲ್ಲಿ ಜನರು ಇದನ್ನ ಸ್ವಾಗತ ಮಾಡಿ ಇಷ್ಟೊಂದು ಗೌರವ ಮರ್ಯಾದೆ ಕೊಡೋದು. ಅದೆಲ್ಲಕ್ಕೂ ನಾನು ಚಿರಋಣಿ ಆಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ನಾನು ಇವತ್ತು ನಮ್ಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದು. ಅದ್ರ ಜೊತೆಗೆ ನನ್ನ ಮುಂದುವರಿತಾ ಹೇಳ್ತೀನಿ, ನಂದೇ ಒಂದು ಕನಸು ಇರುತ್ತೆ. ಅದಕ್ಕೆ ಹೇಳೋದು ಭಗವದ್ಗೀತಾದಲ್ಲಿ ನಮ್ದೇ ಒಂದು ಡೆಸ್ಟಿನಿಯನ್ನು ಸೃಷ್ಟಿಸಲು ಅದು ಇಂಪರ್ಫೆಕ್ಟ್ ಆಗಿದ್ರು ಕೂಡ ಅದನ್ನ ನಾವು ಮುಂದುವರಿಬೇಕಾಗಿರೋದು ಬಹಳ ಮುಖ್ಯ ಅಂತ. ಸೊ ಅದಕ್ಕಾಗಿ ನನ್ನ ಪ್ರಕಾರದಲ್ಲಿ ಪ್ರವಾಸೋದ್ಯಮಕ್ಕಾಗಿ ಮೈಸೂರಿನ ಕೇಂದ್ರ ಆಗ್ಬೇಕು, ಇಡೀ ದಕ್ಷಿಣ ಭಾರತಕ್ಕೆ ಅದು ಒಂದು ಕೇಂದ್ರ ಆಗ್ಬೇಕು ಅಂತ ಇದು ಬೇಕಾದಷ್ಟು ಸತಿ ನಿಮ್ ಮುಂದೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಿಮ್ಗೆ ಗೊತ್ತಿದೆ, ಮೈಸೂರಿನಲ್ಲಿ ಸುಮಾರು ಅನೇಕ ಬ್ರ್ಯಾಂಡ್ ಮೈಸೂರಾಗಿ ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ. ಅದೆಲ್ಲಾನು ಕೂಡ ನಾವು ಪ್ರೋತ್ಸಾಹ ಮಾಡಿ ಮುಂದುವರಿತೀವಿ. ಮತ್ತೆ ಇಲ್ಲಿ ಪಕ್ಷದ ಮುಖಂಡರು ಇದ್ದಾರೆ, ಮಾರ್ಗದರ್ಶನ ನೀಡ್ತಾರೆ ಯಾವ ರೀತಿ ಇಂಥ ಎಲ್ಲ ಸಾರ್ವಜನಿಕ ಯೋಜನೆಗಳನ್ನು ಏನು ಬರ್ತಾ ಇದೆ ಕೇಂದ್ರದಿಂದ ಅದರ ಇಂಪ್ಲಿಮೆಂಟೇಷನ್ ಜಾರಿ ಹೇಗೆ ಮಾಡೋದು ಮತ್ತೆ ಅದು ಎಲ್ಲರಿಗೂ ಮುಟ್ಟಿಸೋದು ಅಂತದ್ದು ಹೇಗೆ ಮಾಡೋದು ಅಂತ ಅವರ ಸಲಹೆಯೊಂದಿಗೆ ನಾವು ಮುಂದುವರಿತೀವಿ. ಅದು ಹೇಳಿದ್ವಿ, ಮಹಾರಾಜರು ಅಂತ ಅದರೊಂದು ನಂಬಿಕೆ ಇರುವಂತದ್ದು ನಿಜವಾಗ್ಲೂ ಸಂವಿಧಾನ ಪ್ರಕಾರ, ಕಾನೂನು ಪ್ರಕಾರ ಹಾಗೂ ದೇವ್ರ ಮುಂದೆ ಎಲ್ಲರೂ ಸಾಮಾನ್ಯ ವ್ಯಕ್ತಿಯನ್ನು. ಸೊ ಅದಕ್ಕಾಗಿ ನಮ್ಗೆ ನಿಜವಾದ ಅಧಿಕಾರ ಬೇಕಾದ್ರೆ ಇದು ರಾಜಕೀಯ ಜೀವಕ್ಕೆ ನಾವು ಎಂಟ್ರಿ ಕೊಡಲೇಬೇಕಾಗಿದೆ. ಸೊ ಅದರಿಂದ ಜನರ ಪ್ರತಿನಿಧಿಯಾಗಿಯೇ ನಾವು ಮುಂದುವರಿಬೋದು ಈ ಎಲ್ಲ ಕೆಲಸಗಳನ್ನು. ಅದ್ರ ಜೊತೆಗೆ ನಮ್ಮ ತಾತನವರು ಇದೇ ಮೈಸೂರನ್ನು ಇದು ಭಾರತಕ್ಕೆ ಮರ್ಜ್ ಮಾಡಿದ ನಂತರ ಕಾರಣ ಏನಂದ್ರೆ ನಮ್ಗೆಲ್ಲರಿಗೂ ನಮ್ಮದೇ ಒಂದು ಡೆಸ್ಟಿನಿ ಸೃಷ್ಟಿಸಲು ಅವಕಾಶ ಸಿಗಬೇಕು ಅಂತ. ಅದು ನಮಗೂ ಯಾತಿಗೆ ಸಿಗಬಾರ್ದು, ಬರೀ ಪಾರಂಪರೆ ಬಂದಿರೋದ್ರಿಂದ ಆ ಒಂದು ರೂಪದಲ್ಲಿ ಸರಿ ಅದು ಮುಂದುವರಿಯುತ್ತೆ ಪಾರಂಪರೆ. ಬಟ್ ನಮ್ದೇ ಒಂದು ಜೀವನ, ನಮ್ದೇ ಒಂದು ವೃತ್ತಿ ಜೀವನವನ್ನು ನಾವು ಸೃಷ್ಟಿಸಬೇಕಾಗಿರೋದು ಬಹಳ ಮುಖ್ಯ. ಎರಡನೇ ಇನ್ನಿಂಗ್ಸ್ ಪಾಲಿಟಿಕ್ಸ್ ಏನ್ ಕಪ್ಪನಿಸ್ತಾ ಇದೆ? ಯಾಕಂದ್ರೆ ಈ ಸತಿ ಜೆಡಿಎಸ್ ಕೂಡ ತಗೊಂಡೋಗ್ಬೇಕಾಗಿದೆ. ರಾಜಕೀಯದ ಇಲ್ಲಿ ವೇದಿಕೆನೇ ಅಲ್ಲೇ ಅಷ್ಟು ಬಹಳ ತೂಕದ ವೇದಿಕೆ ಅನುಭವ ಅಂತ ರಾಜಕೀಯ ಅನುಭವ. ಅವರೆಲ್ಲರ ಸಲಹೆ ಮತ್ತು ಸಹಕಾರದೊಂದಿಗೆ ಆ ಎಲ್ಲ ರಾಜಕೀಯ ಪ್ರಶ್ನೆಗಳನ್ನು ನಾವು ಪರಿಹರಿಸ್ತಾ ಮುಂದುವರಿತೀವಿ. ಅದೆಲ್ಲಾನು ರಾಜಕೀಯ ಮಾಡೋದು ಅನುಭವಗಳನ್ನು ಇಲ್ಲಿರುವ ಎಲ್ಲ ಅನುಭವವನ್ನು ನಾವು ಮುಂದುವರಿತೀವಿ. ಅನೇಕರು ಹಿಂದೇನು ಮತ್ತು ಅವ್ರವರೆಗೂ ಕೂಡ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಅವರ ಈ ಟರ್ಮಲ್ಲೂ ಕೂಡ ಅವರನ್ನು ಕೂಡ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಾರೆ. ನಿಮ್ಮ ರಿಪೋರ್ಟ್ ಕಾರ್ಡ್ ಮೂಲಕ ಎಲ್ಲ ಹಂಚ್ಕೊಂಡಿದ್ದಾರೆ, ಎಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಒಂದು ಒಳ್ಳೆ ಅಡಿಪಾಯ ನೆಟ್ಟಿದ್ದಾರೆ ಮೈಸೂರಿಗೆ. ಅದನ್ನು ಕೂಡ ಮುಂದುವರಿತೀವಿ. ಅವರ ಸಹಾಯ ಯಾವಾಗಲೂ ಬೇಕಾಗಿದೆ, ಮಾಡಿರೋ ಕೆಲಸನೂ ಕೂಡ ಮುಂದುವರಿತೀವಿ. ರಾಜಕಾರಣದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನರು ದೂರ ಸರಿಯುವಂತ ಕೆಲಸ ಆಗ್ತಾ ಇದ್ದಾರೆ. ಅಂತ ಕಾಲಘಟ್ಟದಲ್ಲಿ ತಾವು ಒಳಗಡೆ ಹೋಗ್ತಾ ಇದ್ದೀರಾ, ನಮ್ಗೆ ಕಾನ್ಫಿಡೆನ್ಸ್ ಸಿಗುತ್ತೆ, ಯಶಸ್ವಿ ಆಗ್ತೀರಾ ಅಂತೇಳಿ. ಯಾಕಂದ್ರೆ ಈ ಕಾಲಘಟ್ಟದಲ್ಲಿ ಸಾಕಷ್ಟು ಜನ ನಮ್ಗೆ ರಾಜಕೀಯ ಸವಾಸನೆ ಬೇಡ ಅಂತೇಳಿ ದೂರ ಸರಿಯುವಂತ ಕಾಲಘಟ್ಟ ಆಯ್ತು. ಅದು ಚಾಲೆಂಜ್ ಇದೆ ಅಂತ ನಾವು ದೂರ ಹೋಗಕ್ಕಾಗಲ್ಲ. ಯುದ್ಧಕ್ಕಲ್ಲಿ ನಾವು ಸಿದ್ಧರಾಗಿರ್ಬೇಕು ಯಾವಾಗಲೂ. ಅದೇ ರೀತಿ ರಾಜಕೀಯ ಮೂಲಕನೇ ಇವಾಗ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ. ಅದು ಕಷ್ಟ ಅಂತ ಹೇಳಿ ನಾವು ಭಾಗವಹಿಸಲ್ಲ ಅಂತ ಹೇಳೋದು ನನ್ನ ಪ್ರಕಾರ ತಪ್ಪು. ಕಷ್ಟ ಇದ್ರೂ ಕೂಡ ನಾವು ಅದರಲ್ಲಿ ಆ ಕ್ಷೇತ್ರಕ್ಕೆ ಬಂದು ಎಲ್ಲರ ಜೊತೆಗೆ ತಗೊಂಡು ಒಂದು ಒಗ್ಗಟ್ಟಿನಲ್ಲಿ ಎಲ್ಲ ಹೋಗಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿ ಅದು ನಿಜವಾದ ಅಭಿವೃದ್ಧಿಯನ್ನು ತರೋದು ನನಗೆ ಸೂಕ್ತ ಅಂತ ಅನ್ಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.